ಜೈಲಿನಲ್ಲಿ ಟೆರರಿಸ್ಟ್ಗಳಿಗೂ ಸಿಗ್ತಾ ಇದೆ ರಾಜಾತಿಥ್ಯ. ಇದೇನ್ ಜೈಲ ಮಾವನ್ ಮನೆನ? ಜೈಲಿನಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಹೇಳಿ ಬಾಂಗ್ಲಾ ಟೆರರಿಸ್ಟ್ ಕೈನಲ್ಲಿ ಮೊಬೈಲ್ ಫೋನ್ಗಳು. ಟೆರರಿಸ್ಟ್ಗಳಿಗೂ ಕೂಡ ರಾಜಾತಿಥ್ಯ ಸಿಗ್ತಾ ಇದೆ. ಜೈಲ ಅಥವಾ ಮಾವನ್ ಮನೆನಾ ಅಂತ ಹೇಳಿ ಜೈಲಿನಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಹೇಳಿ ಬಾಂಗ್ಲಾ ಟೆರರಿಸ್ಟ್ ಕೈನಲ್ಲಿ ಮೊಬೈಲ್ ಫೋನ್ಗಳು. ನೋಡಿ, ಲಷ್ಕರ್ ಎ ತೊಯ್ಬಾ ಉಗ್ರರ ಕೈಯಲ್ಲಿ ಆಂಡ್ರಾಯ್ಡ್ ಫೋನ್ಸ್ಗಳು ಸಿಗ್ತಾ ಇದೆ. ಜೈಲಿನಲ್ಲೇ ಹೀಗಾದ್ರೆ ದೇಶದ ಭದ್ರತೆಯ ಗತಿ ಏನು? ಸಹಜವಾಗಿ ಪ್ರಶ್ನೆ ಮೂಡುತ್ತಲ್ವಾ. ಬೇಲಿಯೇ ಎದ್ದು ಹೊಲ ಮೇದಂತೆ ಆಗಿದೆ ಈಗ ಜೈಲಿನ ಪರಿಸ್ಥಿತಿ. ದೇಶ ವಿರೋಧಿಗಳಿಗೆ ಮೊಬೈಲ್ ನೀಡ್ತಾ ಇರೋರು ಯಾರು? ಜೈಲಿನಲ್ಲೇ ಇದ್ದುಕೊಂಡು ಭಯೋತ್ಪಾದಕ ಚಟುವಟಿಕೆ ಮಾಡುವಂತಹ ಸಾಧ್ಯತೆಗಳು ಇದೆ. ವಿಡಿಯೋ ಕಾಲ್, ಫೋನ್ ಮಾಡಿ ಮಾತನಾಡ್ತಾ ಇರುವಂತಹ ಟೆರರಿಸ್ಟ್ಗಳು ಹೋಟೆಲ್ನಲ್ಲಿ ಇದ್ದಂತೆ ಜೈಲಲ್ಲಿ ಆರಾಮಾಗಿ ಕೈದಿಗಳು ಇದ್ದಾರೆ. ಜೈಲಿನಲ್ಲಿ ಟೆರರಿಸ್ಟ್ಗಳಿಗೂ ಕೂಡ ರಾಜಾತಿಥ್ಯ ಸಿಗ್ತಾ ಇದೆ. ಜೈಲು, ರೆಸಾರ್ಟೋ ಅಥವಾ ಮಾವನ್ ಮನೆನೋ ಅಂತ ಹೇಳಿ ಪ್ರಶ್ನೆಗಳು ಕಾಡ್ತಾ ಇದೆ. ಯಾಕೆ ಜೈಲಿಗೆ ಕಳಿಸ್ಬೇಕು? ಯಾಕೆ ಶಿಕ್ಷೆಯಾಗಿ ಅವರಿಗೆ ಪ್ರಕಟ ಮಾಡಬೇಕು? ಕರ್ಕೊಂಡೋಗಿ ನಿಮ್ ಮನೆಗಳಿಗೆ ಇರಿಸ್ಕೊಂಡ್ಬಿಡಿ, ಅದೇ ಬೆಸ್ಟು. ನಿಮ್ ಮನೇಲಿ ಇರಿಸ್ಕೊಳ್ಳೋದಕ್ಕೆ ನಿಮ್ಗೆ ಆಗಲ್ಲ, ಹಂಗಾಗಿ ನೀವು ಜೈಲಲ್ಲಿ ಇರಿಸ್ತಾ ಇದ್ದೀರಾ. ನೀವು ಪುಡಿಗಾಸಿಗೂ ಕೂಡ ಅಂಗಲಾಚಿ ಅವ್ರ ಹತ್ರ ಬೇಡ್ಕೊಳ್ತಾ ಇದ್ದೀರಾ ಅಂತಂದ್ರೆ ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. ಜೈಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಇಷ್ಟೆಲ್ಲ ಮಾಡೋ ಬದಲು ಯಾವ್ದಾದ್ರೂ ಒಂದು ದೇವಸ್ಥಾನದ ಮುಂದ್ಗಡೆ ಹೋಗಿ ನಿಂತ್ಕೊಂಡ್ಬಿಡಿ, ಭಿಕ್ಷೆ ಆದ್ರೂ ಆಗ್ತಾರೆ ಜನ ನಿಮ್ಗಳಿಗೆ. ಸರ್ಕಾರ ಸಂಬಳ ಕೊಡ್ತಾ ಇಲ್ವಾ ಅಂತ ಹೇಳಿ ಹೋಟೆಲ್ನಲ್ಲಿ ಇದ್ಕೊಂಡು ಆರಾಮಾಗಿ ಜೈಲಲ್ಲಿ ಇದ್ದಾರೆ. ಅವ್ರವ್ರ ವೇಷ ಭೂಷಣಗಳನ್ನ ನೋಡ್ತಾ ಇದ್ರೆ ಜೈಲಲ್ಲಿ ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕಾಡುತ್ತೆ. ನೋಡಿ ಯಾವ ರೀತಿಯಾಗಿ ಉಗ್ರರ ಕೈಯಲ್ಲಿ ಮೊಬೈಲ್ಗಳಿದ್ದಾವೆ ಅಂತ ಹೇಳಿ. ಜೈಲಿನಲ್ಲೇ ಇದ್ಕೊಂಡು ಇವರು ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ಮೆಜೆಸ್ಟಿಕ್ಗೆ ಹೋಗಿ ಭಿಕ್ಷೆ ಬೇಡಿ ಅಲ್ಲಿ ಜೈಲಾಧಿಕಾರಿಗಳು, ಅಥವಾ ಯಾವ್ದಾದ್ರು ದೇವಸ್ಥಾನಗಳ ಮುಂದೆ ಹೋಗಿ ಭಿಕ್ಷೆ ಬೇಡಿ. ಸ್ವಲ್ಪ ನಿಮ್ಗೆ ಒಂದು ಮರ್ಯಾದೆ ಆದ್ರೂ ಇರುತ್ತೆ. ಈ ರೀತಿಯಾಗಿ ಕರ್ತವ್ಯವನ್ನ ನಿಭಾಯಿಸ್ತಾ ಇರುವಂತಹ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಿ? ಜೈಲಿನ ಒಳಗಡೆ ನೆಟ್ವರ್ಕ್ ಹೇಗ್ ಸಿಗ್ತಾ ಇದೆ ಅವ್ರಿಗೆ? ಕಾಲ್ ಮಾಡೋದಕ್ಕೆ, ವಿಡಿಯೋ ಕಾಲ್ ಮಾಡೋದಕ್ಕೆ, ಮೆಸೇಜ್ಗಳು ಮಾಡೋದಕ್ಕೆ. ಜಾಮರ್ಗಳು ಎಲ್ಲಿದ್ದಾವೆ? ಏನ್ ಮಾಡ್ತಾ ಇದ್ದಾವೆ ಜಾಮರ್ಗಳು? ನಮ್ಮ ರಿಪೋರ್ಟರ್ಸ್ಗಳು ಹೋಗಿ ಜೈಲ್ ಮುಂದೆ ನಿಂತ್ಕೊಂಡಂತಹ ಸಂದರ್ಭದಲ್ಲಿ ಅವರು ಏನು ಡೀಟೇಲ್ಸೇ ಕಳ್ಸೋದಕ್ಕಾಗಲ್ಲ. ಯಾಕೆ? ಜಾಮರ್ ಇದೆ ಅಂತ ಹೇಳ್ತೀರಿ. ಆದ್ರೆ ಜೈಲಿನ ಒಳಗಡೆ ಇದ್ದುಕೊಂಡೆ ಇಷ್ಟೊಂದೆಲ್ಲ ಐಷಾರಾಮಿ, ಒಳಗಡೆ ಕೇಕ್ ಕತ್ತರಿಸೋದೇನು ಹೇಳ್ತೀರಾ? ಇತ್ತೀಚೆಗೊಂದು ಘಟನೆ ಆಯಿತು. ಕೇಕ್ ಕಟ್ ಮಾಡೋದು, ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು, ವಿಡಿಯೋಗಳು ಮಾಡ್ಕೊಳ್ಳೋದು, ಜೈಲಿನ ಒಳಗಡೆ ಇದ್ಕೊಂಡು ಆ ವಿಡಿಯೋಗಳನ್ನ ಮಾಡಿಕೊಂಡು ಹರಿಬಿಡೋದು ಸಾಮಾಜಿಕ ಜಾಲತಾಣದಲ್ಲಿ. ಇಷ್ಟೆಲ್ಲದಕ್ಕೂ ಕೂಡ ನೆಟ್ವರ್ಕ್ ಬೇಕೇ ಬೇಕು. ಫೋಟೋಗಳು ತೆಗೆದುಕೊಂಡು ನೀವು ಅದನ್ನು ಅಪ್ಲೋಡ್ ಮಾಡೋದಕ್ಕೆ ನೆಟ್ವರ್ಕ್ ಬೇಕೇ ಬೇಕು. ಹೇಗೆ ಸಾಧ್ಯ ಅಂತ ಹೇಳಿದೆಲ್ಲವೂ